ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು, ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಟ್ರೇಡ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಇವತ್ತು ನಿಫ್ಟಿನಲ್ಲಿ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಬಜಾಜ್ ಫೈನಾನ್ಸ್ 2.38% ಬಂದಿದೆ. ಜೊತೆಗೆ ತುಂಬ ಟೈಟ್ ಕಾಂಪಿಟೇಷನ್ ಕೊಡೋಕ್ಕೆ ಅದಾನಿ ಎಂಟರ್ಪ್ರೈಸಸ್, ಬ್ರಿಟಾನಿಯಾ ಎಲ್ಲದರಲ್ಲೂ 2%ಗಿಂತ ಜಾಸ್ತಿ ಮೂವ್ಮೆಂಟ್ ಬಂದಿದೆ. ಆದರೆ ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ HDFC ಲೈಫ್. ಇವತ್ತು ನಿಫ್ಟಿನಲ್ಲಿ ಅಥವಾ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಮೇಲೆ ಕೆಳಗೆ ಆಗೋದಕ್ಕೆ ಮುಖ್ಯ ಕಾರಣ HDFC ಟ್ವಿನ್ಸ್ ಅಂತ ಹೇಳ್ಬೇಕಂದ್ರೆ, ಇದು ಟ್ವಿನ್ಸ್ ಅಂತ ಹೇಳೋಕ್ಕಿಂತ, ಯಾಕೆಂದರೆ HDFC ಬ್ಯಾಂಕ್, HDFC ಲಿಮಿಟೆಡ್, HDFC ಲೈಫ್, ಈವನ್ HDFC AMC ಕೂಡ ಇವತ್ತು ಡೌನ್ ಆಗಿತ್ತು. ರಿಸಲ್ಟ್ ಕೂಡ ಬರೋದಿದೆ ನಾಳೆ ನಾಡಿದ್ರಲ್ಲಿ ಎಲ್ಲದ್ರದ್ದು. ಸೊ ಇದ್ರ ಮೇಲೆ ಬ್ಯಾಂಕ್ ನಿಫ್ಟಿ ಕೂಡ ಡಿಸೈಡ್ ಆಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾವ ರೀತಿ ಆಗುತ್ತೆ ಅಂತ. ಬಟ್ ಬ್ಯಾಂಕ್ ನಿಫ್ಟಿನ ಕಾಪಾಡಿದ್ದು ಇವತ್ತು ICICI ಬ್ಯಾಂಕ್ ಮತ್ತು SBI ಬ್ಯಾಂಕ್ ಅಂತ ಹೇಳ್ಬೋದು. ಜೊತೆಗೆ ಫಿನ್ ನಿಫ್ಟಿ ಇಂಡೆಕ್ಸ್ನ ಕಾಪಾಡಿದ್ದು ನಿಮಗೆ ಬಜಾಜ್ ಟ್ವಿನ್ಸ್, ಬಜಾಜ್ ಫಿನ್ ಸರ್ವಿಸ್, ಬಜಾಜ್ ಫೈನಾನ್ಸ್, ಇಂಡಸ್ಇಂಡ್ ಬ್ಯಾಂಕ್ ಇವರೆಲ್ಲರೂ ಕೂಡ ಹೆಲ್ಪ್ ಮಾಡಿದ್ರು ಖಂಡಿತವಾಗ್ಲು. ಸೊ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡು ಅಂತ ನೋಡ್ತಾ ಹೋಗೋಣ. ನಿಫ್ಟಿನಲ್ಲಿ ನಾವು ನಿನ್ನೆ ಏನು ಮಾತಾಡ್ಕೊಂಡಿದ್ವಿ ನೋಡಿ, ಒಂದು ಬ್ರೇಕ್ಔಟ್ ರೆಡಿ ಆಗಿದೆ. ಇಲ್ಲಿಂದ ಬ್ರೇಕ್ ಡೌನ್ ಆದರೆ ಕೆಳಗಡೆ ಬರಬೇಕಾಗಿತ್ತು, ಈಗ ಬ್ರೇಕ್ಔಟ್ ಥರ ಆಗಿದೆ. ಸೊ ಇದು ಬ್ರೇಕ್ಔಟ್ ಫೇಲ್ಯೂರ್ ಅಂತ ನೀವು ಅರ್ಥ ಮಾಡ್ಕೊಳಕ್ಕೆ ಮತ್ತೆ ಇಲ್ಲಿ ತನಕ ಬರುತ್ತಾ ಅಂತ ಕಾಯೋದೇ ಬೇಡ. ನೆನ್ನೆದೇನು ಲೋ ಮಾಡಿತ್ತಲ್ಲ ಅಲ್ಲಿ ತನಕ ಬಂದ್ರೂ ಸಾಕು, ನಾವು ಬ್ರೇಕ್ಔಟ್ ಫೇಲ್ಯೂರ್ ಅಂತ ಅನ್ಕೋಬಹುದು ಅಂತ. ಬಟ್ ಇವತ್ತು ಇಂಪಾರ್ಟೆಂಟ್ ಲೆವೆಲ್ ಈ ಥರ ಮೇಲ್ಗಡೆ ಕ್ಲೋಸ್ ಆಗಿರೋದು ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಇನ್ನೂ ಬಯರ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಸೆಲ್ಲರ್ಸ್ನ ನಾವು ಏನಾದ್ರು ಬೀಟ್ ಮಾಡಬೇಕು ಬಯರ್ಸು ಅಂತಂದರೆ, ಅಂದರೆ ಯಾರು ಬುಲ್ಸ್ ಇದ್ದಾರೆ ಅವ್ರು ಬೀಟ್ ಮಾಡಬೇಕು ಅಂದರೆ ಈ ಎಕ್ಸ್ಪೈರಿನಲ್ಲೇ ಬೀಟ್ ಮಾಡಬೇಕು. ನಾಳೆ ಅಥವಾ ನಾಡಿದ್ರಲ್ಲಿ ಈ ಲೆವೆಲ್ನ ಕ್ರಾಸ್ ಆಗಿ ಮೇಲೆ ಹೋಗಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಸೆಲ್ಲರ್ಸ್ಗಳು ಮತ್ತೆ ಆಕ್ಟಿವೇಟ್ ಆಗಿ ಸ್ಟಾಪ್ ಲಾಸ್ಗಳಿಂದ ಇಲ್ಲಿಟ್ಕೊಂಡು ಇಲ್ಲಿಂದ ಮತ್ತೆ ಅಗ್ರೆಸಿವ್ ಆಗಿ ಸೆಲ್ ಮಾಡಕ್ಕೆ ಬರ್ತಾರೆ. ಅದು ನಮ್ಗೆ ನೋಡೋಕ್ಕೆ ಸಿಗುತ್ತೆ. ಹಾಗಾಗಿ ಏನಾದರೂ ಈ ವಾರ ಅಂದರೆ ಈ ಗುರುವಾರ ಒಂದು ಎಕ್ಸ್ಪೈರಿ ದಿನ ಒಂದು ಟ್ರೆಂಡಿಂಗ್ ಮೂವ್ ಬರೋ ಸಾಧ್ಯತೆ ಇದೆ. ನಾಳೆ ಇದೇ ರೇಂಜಲ್ಲಿ ಉಟ್ಕೊಂಡು ಗುರುವಾರ ಅದಾಗ್ಬೋದು, ಅಥವಾ ನಾಳೆನೇ ನಿಮಗೆ ಸೂಪರ್ ಆಗಿರುವಂಥ ಒಂದು ಬ್ರೇಕ್ಔಟ್ ಕೊಟ್ಬಿಟ್ಟು ನಾಡಿದ್ದು ಆ ಝೋನ್ ಹತ್ರ ಬಂದು ಉಳ್ಕೋಬೋದು. ಎರಡು ಸಾಧ್ಯತೆ ಇದೆ. ಹೇಗೇನು ರಿಸಲ್ಟ್ಸ್ಗಳೆಲ್ಲ ಬರ್ತಾ ಇದೆ, ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ. ನಾಳೆ ನಾಡಿದ್ದು ಈ ಎಕ್ಸ್ಪೈರಿನಲ್ಲಿ ಯಾರಾದರೂ ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ಕಮ್ಮಿ ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಸೊ ಓವರಾಲ್ ನೋಡೋದಾದ್ರೆ ಇವತ್ತು ನಿಫ್ಟಿನಲ್ಲಿ ಯಾವ ರೀತಿ ಇತ್ತು ಅಂತ, 17,812 ನಿಮಗೆ ರೆಸಿಸ್ಟೆನ್ಸ್ ಲೆವೆಲ್ ಅಂತ ನಾನು ನಿನ್ನೆ ಹೇಳೋಗಿದ್ದೆ. 17,807 ಬಂದು ಇವತ್ತು ಹೈನ ಮಾಡಿದ್ವಿ. ಬೈ ಆ್ಯಂಡ್ ಡಿಪ್ ಮಾರ್ಕೆಟ್ ಆಗಿರುತ್ತೆ, ದಯವಿಟ್ಟು ಕೈ ಸುಟ್ಕೊಳಕ್ಕೆ ಹೋಗ್ಬಿಡಿ. ಪಿ ಅಂತ ಹೇಳಿದ್ದೆ, ಪಿ ತೊಗೊಂಡು ನೆನ್ನೆನೇ ನಾವು ಅದೇ ರೀತಿಯಾಗಿ ಇವತ್ತು ನೋಡಿ, ನೀವು ನೋಡೋದಾದ್ರೆ ಫಸ್ಟ್ ಕ್ಯಾಂಡಲಲ್ಲೇ ರಿಜೆಕ್ಷನ್ ಬಂತು, ಅದಾದ್ಮೇಲೆ ನಿಮಗೆ ವಾಪಸ್ ಬೈ ಆಗ್ತಾನೆ ಹೋಯಿತು, ನಿಧಾನಕ್ಕೆ ಆಗ್ತಾ ಹೋಯಿತು. ಇಲ್ಲಿ ನಿಮಗೆ ಸೆಕೆಂಡ್ ಹಾಫಲ್ಲಿ ಈ ಒಂದು ಇದು ನಾನು ತೋರಿಸಿದ್ದೆ ಕೂಡ ನಿಮಗೆ ಟ್ರೆಂಡ್ ಲೈನ್ ಹಾಕಿ. ಸೊ ಇದನ್ನು ಬೀಟ್ ಆದರೆ ಮಾತ್ರ ಅಂತ. ಅದಾದ್ಮೇಲೂ ನೋಡಿ ನಿಮಗೆ ಈ ಝೋನ್ನ ಬಿಟ್ಟು ಕೊಟ್ಟು ಹೊರಗಡೆ ಬರಲಿಲ್ಲ. ಯಾಕೆಂತಂದರೆ ನೀವು ಈ ಥರ ಇದ್ದಾಗ ನಾನು ಹೇಳ್ತೀನಿ 15 ಮಿನಿಟ್ಸಿಗೆ ಸ್ವಿಚ್ ಆಗಿ ಅಂತ. ನೋಡಿ, ಇವತ್ತು ಕಮ್ಮಿ ಟಾರ್ಗೆಟ್ ಇಟ್ಕೊಂಡು ನೀವು ಟ್ರೇಡ್ ಮಾಡಿಲ್ಲ ಅಂದರೆ ಆಪ್ಷನ್ ಬಯರ್ಸು ನೀವು ಕಷ್ಟಪಟ್ಟಿರ್ತೀರಾ. ನಿನ್ನೆ ಕ್ಲೋಸಿಂಗ್ ಎಲ್ಲಾಗಿದೆಯೋ ಆ ಝೋನಲ್ಲಿ ಬಂದು ನಿಮಗೆ ಇವತ್ತು ಸಪೋರ್ಟ್ ತೊಗೊತಾ ಇದೆ. ಸೊ ಒಂದು ಸಲ ಇಲ್ಲಿ ಬಂತು, ಇಲ್ಲಿ ಮತ್ತೆ ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಆಗಿಬಿಟ್ಟು ಬಯರ್ಸ್ ತೊಗೊಂಡು ಹೋಗಿದ್ದಾರೆ. ಎರಡನೇ ಸಲ ಬಂದಿದೆ. ಸೊ ನಾಳೆ ಏನಾದರೂ ಇದನ್ನು ಕೆಳಗಡೆ ಬಂತು ಅಂತಂದರೆ 17,720ರಿಂದ 17,700 ಝೋನ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮಗೆ ಸಪೋರ್ಟ್, ಇಲ್ಲಿ ತನಕ ಒಂದು ಫಾಲ್ ಬರುವಂಥ ಸಾಧ್ಯತೆ ಇರುತ್ತೆ. ಅದೇ ಏನಾದರೂ ಈ ಝೋನಲ್ಲಿ ಓಪನ್ ಆಗಿ 17,800 ನಾವು ಬ್ರೇಕ್ ಆಗಿ ಮೇಲೆ ಹೋದ್ವಿ ಅಂತಂದರೆ ನೆಕ್ಸ್ಟ್ ನಮಗೆ 17,812 ಬೇಕಾದಂಗೆ ನಿಮಗೆ ಈ ರೆಸಿಸ್ಟೆನ್ಸ್ ಲೆವೆಲ್ ಇಟ್ಕೊಂಡು ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು. 17,860 ಅಥವಾ 880 ಚಿಲ್ಲರೆ ಝೋನಲ್ಲಿ ಒಂದು ಪ್ರೈಸ್ ಆಕ್ಷನ್ ಇದೆ. ನೀವು ಡೈಲಿ ಕ್ಯಾಂಡ್ಲಿಗೆ ಹೋದರೆ ಅದು ಕ್ಲೀನಾಗಿ ಕಾಣುತ್ತೆ. ಇಲ್ಲಿ ನೋಡೋದಾದರೆ 17,880 ಲೆವೆಲ್ ಇದೆಯಲ್ಲ, ಈ ಲೆವೆಲಲ್ಲಿ ನಿಮಗೆ ಒಂದು ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು ಅಂತ ಕಾಣಿಸುತ್ತೆ. ಅದ್ರ ಮೇಲೆ 17,923 ಇದೆ. ಎಗೇನ್ ಮೇಲ್ಗಡೆ ಇದೇ ಝೋನಲ್ಲಿ ಬಂದು ಇಲ್ಲೊಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿ ಇದನ್ನು ಬ್ರೇಕ್ಔಟ್ ಆಗಿ ನಿಮ್ಗೆ ಕೊಟ್ಟರೆ 17,812 ಈ ಟಾರ್ಗೆಟ್ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ನಿಮಗೆ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬಂತು ಅಂತಂದರೆ ಹೇಳಿದ್ದೀನಿ 17,720, 700 ಈ ಟಾರ್ಗೆಟ್ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಪಿ ಅಗ್ರೆಸಿವ್ ಆಗಿ ನೀವು ಹೋಗಬೇಕು ಅಂದರೆ 17,680 ಈ ಝೋನ್ ಏನಿದೆ ಇದನ್ನು ಬಿಟ್ಟು ಕೆಳಗಡೆ ಬರೋ ತನಕ ಅಗ್ರೆಸಿವ್ ಆಗಿ ಪಿನ ನೀವು ಕನ್ಸಿಡರ್ ಮಾಡೋಂಗಿಲ್ಲ. ಅಂದರೆ ಏನು ಮತ್ತೆ ಸೆಲ್ಲರ್ಸ್ ಆಕ್ಟಿವೇಟ್ ಆಗಿದ್ದಾರೆ ಅಂತ ನೀವು ಹೇಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೊಟ್ಟಿರೋ ಅಪ್ಡೇಟ್ಸ್ ಕೂಡ ಅದೇ ರೀತಿಯಾಗಿತ್ತು. ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಬಲವಂತ ಇಲ್ಲ. ನೀವು ಅಕೌಂಟ್ ಓಪನ್ ಮಾಡಿದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟರೆ ಯಾವ್ದಾದ್ರು ಬ್ರೋಕರ್ ಜೊತೆಗೆ ನಿಮಗೆ ಅಫಿಷಿಯಲ್ ಗ್ರೂಪಿಗೆ ಆ್ಯಡ್ ಮಾಡ್ತೀನಿ. ಎನ್ರೋಲ್ ಗ್ರೂಪಲ್ಲಿ ನಾನು ಮುಂದಿನ ವಾರದಿಂದ ಯಾವ ಅಪ್ಡೇಟ್ಗಳನ್ನು ಕೊಡೋದಿಲ್ಲ, ಯಾಕೆಂದರೆ ಸುಮಾರು ಜನ ಅಕೌಂಟ್ ಓಪನ್ ಮಾಡಿ ಬರ್ತಾ ಇರೋದ್ರಿಂದ ಆ ರೀತಿಯಾಗಿ. ಬಟ್ ಚಾನಲ್ ರಿಲೇಟೆಡ್ ಏನಾದ್ರು ಅಪ್ಡೇಟ್ಸ್ ಇದ್ದರೆ ಅದನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ. ನೀವು ಡಿಸ್ಕಷನ್ಗೆ ಇಟ್ಕೋಬೋದು. ಡಿಸ್ಕಷನ್ ಟೈಮಿಂಗ್ಸನ್ನು ಒಂದು ಕಮ್ಮಿ ಮಾಡ್ತೀನಿ, 15 ಮಿನಿಟ್ಸ್ ಇಡೋಕ್ಕಾಗೋದಿಲ್ಲ. ಅದನ್ನೊಂದು ಇವಾಗಲೇ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ. ಸೊ IT ಸ್ಟಾಕ್ಸ್ ಎಲ್ಲ ನೆಗೆಟಿವ್ ಸ್ಟಾರ್ಟ್ ಆಗಿದೆ, ವೆಯ್ಟ್ ಮಾಡಿ ಎಂಟ್ರಿಗೆ ಅಂತ ಹೇಳಿದ್ವಿ. 17,700 ಮತ್ತು 42,500 ಸಪೋರ್ಟ್ ಝೋನ್ ಆಗಿದೆ, ದಯವಿಟ್ಟು ಅವಸರ ಪಡಬೇಡಿ ಅಂತಲೂ ನಾವು ಮಾತಾಡಿದ್ವಿ. ಅದೇ ರೀತಿಯಾಗಿ ಫಿನ್ ನಿಫ್ಟಿನಲ್ಲಿ 18,920 ಸಪೋರ್ಟ್ ಆಗಿದೆ ಅಂತ. ಅದಾದಮೇಲೆ ನೋಡಿ ಹೇಗೆ ಬೈಯರ್ಸ್ ಟ್ರ್ಯಾಪ್ ಆಗ್ತಾರೆ ಅಂತ ನಿಮಗೆ ತೋರಿಸಿದ್ದೆ ಕೂಡ. ಸೊ ಈಗ SL ಝೋನ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡಿದ್ವಿ. ಆಮೇಲೆ ಬಸ್ ಸ್ಟ್ಯಾಂಡ್ ಅಂತ ಹೇಳಿದೆ. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಸೊ ಇವತ್ತು ನಿಮಗೆ ಸುಮಾರು ಹೊತ್ತು ಒಂದು ಪೇಂಟ್ ಬೆಳೆಯೋ ಥರ ಇತ್ತು. ಇದು ನಾನೇನು ಹೇಳ್ತೀನಿ, ಪೇಂಟ್ ಬೆಳೆಯೋದು ಅಂತ ಹೇಳ್ತೀನಿ ಅಲ್ವಾ. ನಿಮ್ಗೆ ಒಂದು ರೆಡ್ ಬರ್ತಾ ಇದೆ, ಒಂದು ಗ್ರೀನ್ ಬರ್ತಾ ಇದೆ, ರೆಡ್ ಬರ್ತಾ ಇದೆ, ಗ್ರೀನ್ ಬರ್ತಾ ಇದೆ. ಆದರೆ ಆಮೇಲೆ ನೋಡಿ ಒಂದು ಇಂಟ್ರೆಸ್ಟಿಂಗ್ ಪ್ರೈಸ್ ಆಕ್ಷನ್ ಆಯಿತು. ಈ ಝೋನನ್ನು ಶಿಫ್ಟ್ ಮಾಡಿಬಿಟ್ಟು ಇಲ್ಲಿ ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡೋಕೆ ಹೋಯಿತು. ಸೊ ಇಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗಬೇಕು ಒಂದು ಬಯರ್ಸ್ ಆಕ್ಟಿವೇಶನ್ ಆಗಿದೆ ಅಂತ. ಸೊ ಇಲ್ಲಿ ಕೆಳಗಡೆ ಏನು ತೊಗೊಳಕ್ಕೆ ಬರ್ತಾ ಇದ್ರು ಅವ್ರನ್ನ ಬೀಟ್ ಮಾಡಿಬಿಟ್ಟು ಒಂದು ಲೆವೆಲ್ ಮೇಲ್ಗಡೆ ತೊಗೊಂಡೋಗಿದ್ದಾರೆ.
ಹೊಡೆದಿದ್ದಾರೆ. ಈಗ ಹೊಡೆದಾಟ ಏನಕ್ಕೆ ಆಗ್ತಾ ಇದೆ ಅಂದರೆ ಇವತ್ತು ಬೆಳಗ್ಗೆದ ಹೈ ಏನಿತ್ತಲ್ಲ ಅದನ್ನು ಕನ್ಸಿಡರಬಲ್ ಆಗಿ ಬಿಟ್ಟು ಮೇಲ್ಗಡೆ ಹೋಗೋಕ್ಕೆ ಫೈಟ್ ನಡೀತಾ ಇದೆ ಅಂತ. ಈ ರೀತಿಯಾಗಿ ನೀವು ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರೈಸ್ ಆ್ಯಕ್ಷನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ ನಿಮಗೆ. ಇಲ್ಲಿ ಕೆಂಪು ಹಸಿರು ಬರ್ತಿದ್ದಾಗ ನಿಮ್ಗೆ ಏನು ಮಾಡ್ತಾರೆ, ಕೆಲವರು ಸಿ ತೊಗೊಳ್ತಾರೆ, ಕೆಲವರು ಪಿ ತೊಗೊಳಕ್ಕೆ ಹೋಗ್ತಾರೆ, ಎರಡು ತೊಗೊಂಡು ನೀವು ಕೈ ಸುಟ್ಕೊಳ್ತಾ ಇರ್ತೀರಾ. ಮತ್ತೆ ಇನ್ನೊಂದ್ಸಲ ಯಾರು ಕೇಳಿದ್ರೆ ಮಧ್ಯದಲ್ಲಿ ಅವಾಗಲೂ ನಾನು ನಿಮ್ಗೆ ಹೇಳಿದೆ ನೋಡಿ, ಇದನ್ನೇ ನೀವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಇಲ್ಲಿಂದ ನೀವು ಟ್ರೇಡ್ ಮಾಡಿದ್ರೆ ಸುಮಾರು ಸಮಯ ಬೇಕಾಗುತ್ತೆ. ಆದರೂ ನಿಮಗೆ 17,800 ಇಂದ 812 ಟಾರ್ಗೆಟ್ ಸಿಗ್ಬೋದು ಅಂತ ನಾವು ಸರಿಸುಮಾರು 10:53 ನಿಮ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ. ಅದೇ ರೀತಿ ಅಲ್ಲಿ ಬಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯ್ತು ಕೂಡ ನಿಮಗೆ 17,807 ತನಕ ಸಿಕ್ತು. ಆದರೆ ನಿಮಗೆ ಅದಕ್ಕೆ ಸುಮಾರು ಸಮಯ ಕೊಡಬೇಕಾಗುತ್ತೆ ಮಾರ್ಕೆಟ್ನಲ್ಲಿ, ಅದಕ್ಕೋಸ್ಕರ ಹೇಳ್ತೀನಿ. ಹೇಗೇನು ಪಿ ಪೊಸಿಷನ್ ಆಮೇಲೆ ಸೆಕೆಂಡ್ ಹಾಫಲ್ಲಿ ಬರ್ತಿದೆ ಅಂತಂದಾಗ ನೋಡಿ, ಇವತ್ತರ ಸುಮಾರು ಸಲ ನೀವು ಟ್ರೇಡ್ ಮಾಡ್ಬೋದಾಗಿತ್ತು. ಆದರೆ ನೀವು ಮಾಡೋದಕ್ಕಾದ್ರೆ ಎಲ್ಲಿ ಎಂಟ್ರಿ ತೊಗೊತೀರಾ ಅನ್ನೋದ್ರ ಮೇಲೆ ತುಂಬ ಡಿಸೈಡಿಂಗ್ ಆಗುತ್ತೆ. ಆಪ್ಷನ್ ಬೈರ್ಸ್ಗಳಿಗೆ ಯಾಕೆ ಕೈ ಸುಟ್ಕೊತಾರೆ ಅಂದರೆ ನೀವು ಎಂಟ್ರಿ ಕರೆಕ್ಟ್ ಆಗಿರಲ್ಲ, ಮತ್ತು ಎಕ್ಸಿಟ್ ನೀವೇನು ಮಾಡ್ತೀರಾ, ಬಂದಿರೋ ಪ್ರಾಫಿಟ್ನ ಇನ್ನೂ ಜಾಸ್ತಿ ಬರುತ್ತೆ, ಇನ್ನೂ ಇವತ್ತೇ ಮೂಮೆಂಟ್ ಬರುತ್ತೆ ಅಂತ ಕಾಯ್ತಾ ಹೋಗ್ತೀರಾ. ಇವೆರಡು ಕಾರಣದಿಂದ ನಿಮಗೆ ಲಾಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಕ್ಲಿಯರಾಗಿ ಒಂದು ಪ್ರೈಸ್ ಆಕ್ಷನ್ ಝೋನ್ ಇದನ್ನ ಕೆಳಗಡೆ ಬಂದರೆ ಮಾತ್ರ ಅಂತ ತೋರಿಸಿದೆ ಫಿನ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನಲ್ಲಿ. ಅದೇ ರೀತಿ ನಿಫ್ಟಿನಲ್ಲಿ ವೀಕ್ ಆಗೋಯ್ತು. ನಿಫ್ಟಿ ನೋಡಿ ಇವತ್ತು ನಾನು ಆಟಕೊಂಟು ಲೆಕ್ಕಕ್ಕಿಲ್ಲ ಅಂತಲೇ ಇತ್ತು ಬೆಳಗ್ಗೆಯಿಂದನು. ಅಂದರೆ ನೀವು ಇದೊಂದು ಏನು ದೊಡ್ಡದೊಂದು ಕ್ಯಾಂಡಲ್ ಬಂತು, ಅದಾದಮೇಲೆ ಅದನ್ನು ಬ್ರೇಕ್ ಆಗೋಕ್ಕೆ ಸುಮಾರು ಹೊತ್ತು ತಗೊಂತು. ಆದರೆ ಆ ಟೈಮಲ್ಲಿ ನಿಫ್ಟಿ ಅದು ಬ್ಯಾಂಕ್ ನಿಫ್ಟಿ ಆಗಲಿ ಅಥವಾ ಫಿನ್ ನಿಫ್ಟಿ ಆಗಲಿ ಲೆವೆಲ್ ಅಪ್ ಮಾಡ್ಕೊಂಡ್ಬಿಟ್ಟಿತ್ತು ತಮ್ಮ ಗೇಮ್ನ. ಬಟ್ ಆಮೇಲೆ ನಿಫ್ಟಿನಲ್ಲಿ ಒಂದು ಪುಷ್ ಬಂತು, ಆದರೆ ಬ್ಯಾಂಕ್ ನಿಫ್ಟಿಗಳು ಫಿನ್ ನಿಫ್ಟಿಗಳು ನಿಧಾನಕ್ಕೆ ಹೋಗ್ತಾ ಇತ್ತು. ಬಟ್ ಸೆಕೆಂಡ್ ಹಾಫಲ್ಲಿ ನಿಫ್ಟಿ ಬೇಗ ವೀಕ್ ಆಗ್ತಾ ಹೋಯಿತು, ಕೊನೆಗೆ ಕ್ರಮೇಣವಾಗಿ ಬ್ಯಾಂಕ್ ನಿಫ್ಟಿ ಕೂಡ ವೀಕ್ ಆಗ್ತಾ ಬಂತು. ಈ ರೀತಿ ನೋಡಿ ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ವಿಡಿಯೋ ಇದೆ, ಅದನ್ನು ನೋಡಿದ್ರೆ ನಿಮಗೆ ಯಾವ ರೀತಿ ಅಂತ ಅರ್ಥ ಆಗ್ತಾ ಹೋಗುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲೂ ನೋಡಿ ನಿಮಗೆ ಕ್ಯಾಂಡಲ್ ರೆಡ್ ಅಂತ ಬಂದಿರ್ಬೋದು, ಬಟ್ ನೆನ್ನೆಗಿಂತ ಮೇಲ್ಗಡೆ ಕ್ಲೋಸ್ ಆಗಿದೆ. ಇದನ್ನೆಲ್ಲ ಕ್ಯಾಂಡಲ್ಸ್ಟಿಕ್ ಅನಾಟಮಿನಲ್ಲಿ ಮಾತಾಡಿದ್ದೀನಿ. ಕ್ಯಾಂಡಲ್ಸ್ಟಿಕ್ ಯಾವ ರೀತಿ ಓದೋದು ಗೊತ್ತಿಲ್ಲ ಅಂದರೆ ದಯವಿಟ್ಟು ಫ್ರೀ ಆಗಿದೆ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಸ್ನ ಚೆಕ್ಔಟ್ ಮಾಡಿ. ಇಲ್ಲಿಂದ ಓಪನ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿದೆ, ಇವತ್ತು ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆಗಿದೆ. ಬಟ್ ನೆನ್ನೆ ಕ್ಲೋಸಿಂಗಿಂತನೂ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ 5 ಮಿನಿಟ್ಸಲ್ಲಿ ನಾವು ನೋಡೋದಾದರೆ ಯಾವ ರೀತಿ ಆಗಿತ್ತು ಅಂತ ನೀವು ಇಲ್ಲಿ ನೋಡೋದಾದರೆ ಇವತ್ತು ಅದೇ ರೀತಿ ಸೇಮ್ ಪೇಂಟ್ ಝೋನ್ ಮಾಡ್ತು, ಇಲ್ಲೇ ಉಳ್ಕೊಂತು, ಅದಾದಮೇಲೆ ಲೆವೆಲ್ ಅಪ್ ಮಾಡಿದ್ರು. ಇಲ್ಲಿ ಮೇಲ್ಗಡೆ ಟಾರ್ಗೆಟ್ ನಮಗೆ ಗೊತ್ತಿದೆ 42,850 ಬರ್ಬೋದು ಅಂತ ನಿನ್ನೆ ಮಾತಾಡಿದ್ವಿ. ಇವತ್ತು 42,850 ಬಂತು ಕೂಡ. ಅದಾದಮೇಲೆ ನೋಡಿ ಇಲ್ಲಿ ಸುಮಾರು ಹೊತ್ತು ಬಸ್ ಸ್ಟ್ಯಾಂಡ್ನ ಕ್ರಿಯೇಟ್ ಮಾಡ್ತು. ಸೊ ಈ ರೀತಿ ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡ್ತಿದೆ ಅಂದಾಗ ನೀವು ಈಸಿ ಆಗಬೇಕು ಅಂತ ನಾನು ಏನು ಹೇಳ್ತೀನಿ, ಈ ಥರ ಬಂದಾಗ ನೀವು 15 ಮಿನಿಟ್ಸಿಗೆ ಸ್ವಿಚ್ ಆಗಿಬಿಡಿ. 15 ಮಿನಿಟ್ಸ್ ಸ್ವಿಚ್ ಆದರೆ ನಿಮಗೆ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಅಂತ ಹೇಳ್ತೀನಿ. ಇದು ನೆನ್ನೆದು. ಇವತ್ತು ನೀವು ನೋಡೋದಾದ್ರೂ ಇಲ್ಲಿ ಸ್ಲೋ ಆಗಿ ಮೊಮೆಂಟಮಲ್ಲಿ ತೊಗೊಂಡೋಗಿದ್ದಾರೆ ನೋಡಿ. ಆದರೆ ನಿಮಗೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಕ್ರಿಯೇಟ್ ಮಾಡಿದೆ. ಇಲ್ಲಿಂದ ನಿಮಗೆ ಯಾರು ಎಂಟ್ರಿ ತೊಗೊಳಕ್ಕೆ ಸಾಧ್ಯ ಆಗಿದ್ದರೆ ನೀವು ತೊಗೋಬೋದಿತ್ತು. ಯಾಕೆಂದರೆ ನೆನ್ನೆ ಬಸ್ ಸ್ಟ್ಯಾಂಡ್ ಝೋನ್ ಇಲ್ಲಿಂದ ನಿಮಗೆ ಒಂದು ಸಪೋರ್ಟ್ ಬಂದು ಮೇಲ್ಗಡೆ ಬರ್ತಾ ಇದೆ ಅಂತ ಬಂದಿದ್ರೆ 42,710 ನೀವು ಎಂಟ್ರಿ ಮಾಡಿದ್ರು 42,800 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋಕ್ಕೆ ನಿಮಗೆ ಯಾವುದೇ ರೀತಿಯಾದಂಥ ಮೋಸ ಇಲ್ಲ. ಯಾವುದೋ ಇಂಡೆಕ್ಸಲ್ಲಿ 100 ಪಾಯಿಂಟ್ಸ್ ಅಂತ ಹೇಳ್ತಾ ಇದ್ದೀನಿ, ಬಟ್ ನಿಮಗೆ 40-50 ಪಾಯಿಂಟ್ಸ್ ಸಿಕ್ಕಿರ್ಬೋದು ನೀವು ಇಂದ ಬನ್ನಿ ಟ್ರೇಡ್ ಮಾಡಿದರೆ. ಸೊ ಆ ರೀತಿಯಾಗಿ ನೀವು ಆಪ್ಷನ್ ಬೈಯರ್ಸ್ ಏನು ಪ್ರಾಬ್ಲಮ್ ಮಾಡ್ತೀರಾ ಗೊತ್ತಾ, ನೀವು ಎಲ್ಲ ದಿನವೂ ಒಂದೇ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ನೀವು ಪೊಸಿಷನ್ನ ತಗೋಬೋದು ಅಂತ. ಇದಕ್ಕೆ ನಿಮಗೆ ಬೆಸ್ಟ್ ಅಂದರೆ ನಾನು ಏನು ಹೇಳ್ತೀನಿ ಅಂದರೆ, ಯಾರಾದರೂ ಮಾರ್ಕೆಟಲ್ಲಿ ರೆಗ್ಯುಲರ್ ಆಗಿರಲ್ವಲ್ಲ, ನಿಮ್ಮ ಫ್ರೆಂಡ್ಸ್ ಯಾರು ಇರ್ತಾರಲ್ಲ ಅವ್ರಿಗೆ ಕೇಳಿ ನೋಡಿ, ಎಷ್ಟೊಂದು ಮೇಲಕ್ಕೆ ಹೋಗ್ಬಿಟ್ಟಿದೆ ಮಾರ್ಕೆಟು ಅಂತ ಬಂದು ನಿಮ್ಗೆ ಹೇಳ್ತಾರೆ. ಒಂದು 2 ವಾರ 3 ವಾರಕ್ಕೆ ಒಂದ್ಸಲ ಚೆಕ್ ಮಾಡೋರು ಆ ಥರ ಇರ್ತಾರೆ. ನಿಮಗೆ ಏನು ಅನ್ಸೋದೇ ಇಲ್ಲ. ಯಾಕೆ ಅಂತಂದರೆ ನೋಡಿ, ಯಾವಾಗಲೂ ಹೇಳ್ತೀನಿ, ಪಿ ಅನ್ನೋದು ಯಾವತ್ತೂ ಪವರ್ಫುಲ್. ಅಂದರೆ ಬೀಳಬೇಕಾದ್ರೆ ಜಾಸ್ತಿ ಬೇಗ ಬೀಳುತ್ತೆ, ಆದರೆ ಹೋಗ್ಬೇಕಾದ್ರೆ ನಿಮಗೆ ಗೊತ್ತಾಗೋದೇ ಇಲ್ಲ ಮೂಮೆಂಟಮು. ಬಟ್ ಯಾರಾದರೂ ಪೊಸಿಷನ್ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ ಅಂದ್ರೂ ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದಕ್ಕೆ, ಅಂದರೆ ಪೊಸಿಷನಲ್ ಟ್ರೇಡರ್ಸ್ ಯಾರು ಇದ್ರೂ ಯಾವ ರೀತಿ ಮಾಡ್ಬೋದು ಕ್ಯಾಂಡಲ್ಸ್ಟಿಕ್ ಸಹಾಯದಿಂದ ಅಂತ ಒಂದು ಉದಾಹರಣೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಬನ್ನಿ, ಜಸ್ಟ್ ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಇತ್ತು, ಅಲ್ಲಿಂದ ಕೆಳಗಡೆ ಬರ್ತಾ ಹೋಯಿತು. ಇಲ್ಲಿ ಒಂದು ಹ್ಯಾಮರ್ ಥರ ಮಾಡಿದೆ. ಹ್ಯಾಮರ್ ಮೇಲೆ ನಿಮಗೆ ವಾಪಸ್ ಫುಲ್ ಬ್ಯಾಕ್ ಬಂದಿದೆ ಇಲ್ವೋ? ಅದೇ ರೀತಿಯಾಗಿ ವಾಪಸ್ ಬಂದಿದೆ. ಇಲ್ಲಿ ನಿಮಗೆ ಒಂದು ಬುಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ, ಅಲ್ಲಿಂದ ನಿಮಗೆ ಟ್ರೆಂಡ್ ರಿವರ್ಸಲ್ ಆಗಿದೆ. ಇಲ್ಲಿ ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಆಗಿದೆ, ಅಲ್ಲಿಂದ ಕೆಳಗಡೆ ಬಂದಿದೆ. ಸೊ ಅದೇ ರೀತಿಯಾಗಿ ನಿಮಗೆ ವಾಪಸ್ ನೋಡ್ತಾ ಬರೋದಾದರೆ ಇವತ್ತು ಈಗ ಇಲ್ಲಿ ಒಂದು ಬುಲಿಶ್ ಎನ್ಗಲ್ಫಿಂಗ್, ಇದು ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಆಗ್ಬಿಟ್ಟು ವಾಪಸ್ ಮೇಲ್ಗಡೆ ಹೋಗ್ತಾ ಇದೀವಿ. ಈ ರೀತಿ ನೀವು ಜಸ್ಟ್ ಅಬ್ಸರ್ವ್ ಮಾಡ್ತಾ ಬನ್ನಿ, ಹಿಂದ್ಗಡೆ ಯಾವ ರೀತಿ ಆಗಿತ್ತು ಅಂತ ನಿಮಗೆ ಕ್ಲೀನಾಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ನೀವು ಯಾರು ಪೊಸಿಷನಲ್ ಟ್ರೇಡ್ ತೊಗೊತಿದ್ದೀರಾ ಅಂದ್ರೂ ನೀವು ಈ ರೀತಿಯಾಗಿ ಮೊಮೆಂಟ್ಗಳನ್ನು ಐಡೆಂಟಿಫೈ ಮಾಡ್ಬೋದು. ಇದು ಯಾಕೆಂದರೆ ವೀಕ್ಲಿ ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ. ವೀಕ್ಲಿ ಕ್ಯಾಂಡಲ್ ನಿಮಗೆ ಇಷ್ಟು ದೊಡ್ಡದಾಗಿ ಒಂದು ಬ್ಯಾಕ್ ಡ್ರಾಪಲ್ಲಿ ಬಂದು ಆಮೇಲೆ ಹ್ಯಾಮರ್ ಬರ್ತಾ ಇದೆ ಅಂದರೆ ಅದು ಖಂಡಿತವಾಗ್ಲೂ ಒಳ್ಳೆ ಮೂಮೆಂಟ್ನ ಕೊಡೋ ಸಾಧ್ಯತೆ ಇರುತ್ತೆ. ಅದೇ ರೀತಿ ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್ ಇದೆಲ್ಲ ಆಲ್ರೆಡಿ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಮಾತಾಡಿದ್ದೀವಿ. ದಯವಿಟ್ಟು ಹೋಗ್ಬಿಟ್ಟು ನೋಡಿ, ಕ್ಯಾಂಡಲ್ ಸ್ಟಿಕ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಕೆಲವೊಂದು ಸಲ ಕೇಳ್ತಾ ಇರ್ತಾರೆ, ಇವತ್ತು ಸಿ ತೊಗೋಬೋದಾ ಪಿ ತೊಗೋಬೋದಾ ನೋಡಿ. ಎರಡೇ ಆನ್ಸರ್ ನಾನು ಎಲ್ಲ ಕೇಳೋಕ್ಕೆ ಇಷ್ಟಪಡೋದು. ಇದಕ್ಕೆ ಯಾವ ಸಹಾಯನೂ ಬೇಡ, ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ತೊಗೊತೀರಾ ಅಂತ. ಸೊ ಒಂದು ಟ್ರೆಂಡ್ ಲೈನ್ ಎಸ್ಟಾಬ್ಲಿಷ್ ಆಗಿದೆ, ಟ್ರೆಂಡ್ ಲೈನ್ ಆಗ್ಬಿಟ್ಟು ವಾಪಸ್ ಬರ್ತಾ ಇದೆ. ನಾನು ಏನು ಹೇಳಿದ್ದೀನಿ, ಬ್ಯಾಕ್ ಡ್ರಾಪಲ್ಲಿ ಆಲ್ರೆಡಿ ಒಂದು ಪಾಸಿಟಿವ್ ಮೂಮೆಂಟ್ ಇದೆ. ಈ ರೀತಿ ಇದ್ದರೆ ಏನು ಅಂತ, ಹಿಂದಿನ ಸ್ವಿಂಗನ್ನು ಬೀಟ್ ಆಗೋ ತನಕ ನೀವು ಯೋಚನೆ ಮಾಡೋಂಗಿಲ್ಲ ಅಂತ. ಆಯಿತು, ಇಲ್ಲಿ ಹಿಂದಿನ ಸ್ವಿಂಗನ್ನು ಬೀಟ್ ಆಯಿತು ಅಂತ ನೀವು ಬಂದಿದ್ದೀರಾ, ಬಟ್ ಇವತ್ತು ಬೆಳಗ್ಗೆದೇ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಏನು ಒಂದು ನೆನ್ನೆ ಹೈ ಇತ್ತು ಅದನ್ನು ಬಿಟ್ಟು ಹೋಗೋಕ್ಕೆ ಆಗದೇ ಇರೋಂಥ ಝೋನು ನೋಡಿ. ಯಾವತ್ತೂ ಹೇಳ್ತೀನಿ, ಓಪನ್ ಪ್ರೈಸು ಮತ್ತು ಕ್ಲೋಸ್ ಪ್ರೈಸ್ಗಳು ತುಂಬ ಇಂಪಾರ್ಟೆಂಟ್. ಮಾರ್ಕೆಟು ಅದನ್ನು ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಸೊ ಈ ಕ್ಲೋಸ್ ಪ್ರೈಸ್ ಹತ್ರ ಬಂತು, ಇಲ್ಲಿ ಸಪೋರ್ಟ್ ತೊಗೊಂತು, ಇಲ್ಲಿ ಹ್ಯಾಮರ್ ಅಂತ ಹೇಳಂಗಿಲ್ಲ. ಆದರೆ ನಿಮಗೆ ಇಲ್ಲಿ 15 ಮಿನಿಟ್ಸಲ್ಲಿ ನೋಡೋದಾದರೆ ಇದು ಎನ್ಗಲ್ಫಿಂಗ್ ಪ್ಯಾಟರ್ನ್. ಇಲ್ಲಿಂದ ನೀವು ಟ್ರೇಡ್ ಮಾಡ್ತೀರಾ ಬಿಡ್ತೀರೋ ನನಗೆ ಗೊತ್ತಿಲ್ಲ. ಟ್ರೇಡ್ ಮಾಡ್ತೀರಾ ಅಂದ್ರೂ ಎಲ್ಲಿ ತನಕ, ಇವತ್ತಿನ ಬೆಳಗ್ಗೆ ಹೈ ತನಕನೇ ನೀವು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬೇಕು. ಯಾಕೆಂದರೆ ಇವತ್ತು ಆಲ್ರೆಡಿ ಒಂದು ಹೈ ಮುಟ್ ಬಂದಿದೆ ಅಂತಂದರೆ ಎಗೇನ್ ಮತ್ತೆ ಅಗ್ರೆಸಿವ್ ಆಗಿ ಸಿ ತೊಗೊಳಕ್ಕೆ ಅಂತ ಇಲ್ಲಿಗೆ ಹೋಗ್ತೀರಾ ನೋಡಿ. ಆ ಪಾಯಿಂಟಲ್ಲಿ ನಿಮಗೆ ಒಬ್ರು ಕೇಳಿದ್ರ, ಒಂದು 50 ಕ್ಯಾಂಡಲ್ ಯಾಕೆ ಸರ್ ಅಷ್ಟು ದೊಡ್ಡದು ಬಂದಿದೆ ಅಂತ. ಸರ್ ನನ್ನ ಹತ್ರ ಉತ್ತರ ಇಲ್ಲ. ಯಾಕೆ ಮಾರ್ಕೆಟಲ್ಲಿ ಬಂತು ಅಂದರೆ ಇವತ್ತು ಫಿನ್ ನಿಫ್ಟಿನಲ್ಲಿ ಟ್ರ್ಯಾಪ್ ಕೂಡ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಹಾಗಾಗಿ ಯಾಕೆ ಅನ್ನೋದ್ರದ್ದು ನ್ಯೂಸ್ ಹುಡ್ಕೊಂಡು ಕೂರಕ್ಕಾಗಲ್ವ, ನೀವು ನ್ಯೂಸ್ ಮುಂದೆ ಇರೋಕ್ಕಾಗೋದಿಲ್ಲ. ಯಾವ ರೀತಿ ನೋಡ್ಬೋದು, ಬಟ್ ನಾನು ಅರ್ಥ ಆಯಿತು ನಿಮ್ಮ ಕನ್ಸರ್ನ್ ಏನು ಅಂತ. ಫಾರ್ ಎಕ್ಸಾಂಪಲ್ ನೀವು ಇಲ್ಲ ಆಯಿತು, ಇಲ್ಲಿ ಒಂದು ಕ್ಲೀನಾಗಿ ಬಂದಿದೆ ಅಂತ ಈ ಪ್ಯಾಟರ್ನ್ ಆದಮೇಲೆ ಅಂತ ನೀವು ಇಲ್ಲಿ ಎಂಟ್ರಿ ತೊಗೊಂಡಿದ್ದರೆ
ಇಲ್ಲಿ ತನಕ ನೀವು ಮೊಮೆಂಟಮ್ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಒಂದೇ ಕ್ಯಾಂಡಲಲ್ಲಿ ನಿಮಗೆ ಲಾಸ್ ಆಗಿದೆ ಅಂತ ನಿಮ್ಗೆ ಅನ್ಸಿರ್ಬೋದು. ನೋಡಿ ಇಲ್ಲಿ ಮೊಮೆಂಟಮ್ ನಿಮ್ಮ ದಯವಿಟ್ಟು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಒಂದು ಗ್ರೀನ್ ಬಾರ್ ಬಂದಿದೆ, ಇದ್ರ ಕಂಟಿನ್ಯೂಷನ್ ಆಗಬೇಕಾಗಿತ್ತು ಈ ಝೋನ್ ಹತ್ರ ಬಂದಾಗ, ಆ ಝೋನ್ ಹತ್ರ ಬಂದಾಗ ಆಗಿಲ್ಲ. ಅದಾದ್ಮೇಲೆ ಒಂದು ಡೋಜಿ ಮಾಡ್ತಾ ಇದೆ, ಇಲ್ಲಿ ವಾಪಸ್ ಒಂದು ಕ್ಯಾಂಡಲ್ ಮಾಡ್ತಾ ಇದೆ. ಇದನ್ನ ನೀವು 15 ಮಿನಿಟ್ಸ್ಗೆ ಹೋದರೆ ಯಾರೋ ಒಬ್ರು ಹಾಕಿದ್ದಾರೆ ಅಂತ ಕಾಣಿಸುತ್ತೆ ಕೂಡ. ಇದು ನಿಮಗೆ ಯಾವುದು ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಥರ ಕಾಣಿಸುತ್ತೆ. ನೀವು ಇಲ್ಲಿ ನೋಡೋದಾದ್ರೆ ಇದು ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್. ಬಟ್ ನಾವು 150 ಅಂತಂದರೆ ನಾವು ಮಾತಾಡಿದ್ದು ಯಾವಾಗ ಈ ಬಾರಲ್ವಾ, ಇಲ್ಲಿ ನಿಮಗೆ ಯಾವುದೇ ಒಂದು ಸೂಚ್ಯಂಕ ಇರಲಿಲ್ಲ, ಖಂಡಿತವಾಗ್ಲೂ ದೊಡ್ಡದಾಗಿ ರಿಜೆಕ್ಷನ್ ಬಂದಿದೆ. ಬಟ್ ನಿಮಗೆ ಬಂದಾಗ ಏನು ಅಂದರೆ ನಾನೇನು ಹೇಳ್ತೀನಿ ಅಂದರೆ ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾ ಇದೆ ಅಂತಂದಾಗ, ಅಥವಾ ನೀವು ಒಂದು ಕ್ರೂಷಿಯಲ್ ಲೆವೆಲ್ ಹೈ ಹತ್ರ ಬರ್ತಾ ಇದ್ದೀರಾ ಅಂತಂದಾಗ ನೀವು ಹುಷಾರಾಗಿರಿ. ನೀವು ಇಲ್ಲೇ ಏನಾದ್ರು ಎಂಟ್ರಿ ಮಾಡಿದರೆ ಇಲ್ಲಿ ಸಣ್ಣ ಪ್ರಾಫಿಟಲ್ಲಿ ಎಕ್ಸಿಟ್ ಮಾಡ್ಕೊಳ್ಳೇಬೇಕು ಎಕ್ಸಾಕ್ಟ್. ಯಾಕೆಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಆಗಿರೋದ್ರಿಂದ ನೀವು ಇಲ್ಲಿ ಎಕ್ಸಿಟ್ ಮಾಡ್ಕೊಳ್ಳೇಬೇಕು. ನೋಡಿ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿದ್ರೆ ಓಕೆ, ನೀವೇನು ಮಾಡಿರ್ಬೋದು, ಇಲ್ಲಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟರೆ ಅಂತ ನೀವು ಕಾಯ್ತಿರ್ಬೋದು. ಆದರೆ ಒಂದೇ ಕ್ಯಾಂಡಲ್ ನಿಮಗೆ ಎಕ್ಸಿಟ್ ಆಗಿದೆ. ಆದರೆ ಇಲ್ಲಿ ಎಕ್ಸಿಟ್ ಆದಾಗ ನೀವು ಎಕ್ಸಿಟ್ ಮಾಡಿದ್ದು ವೆರಿ ಗುಡ್ ಅದು. ಯಾಕೆಂದರೆ ಇಲ್ಲಿಂದ ನಿಮಗೆ ಫಾಸ್ಟಾಗಿ ರಿಜೆಕ್ಷನ್ ಬಂದು ಕೆಳಗಡೆ ಲೆವೆಲ್ ಹೋಗಿದ್ರು ಚಾನ್ಸಸ್ ಇರ್ತಿತ್ತಲ್ವಾ. ನೀವು ಹಾಗಾದರೆ ಎಕ್ಸಿಟ್ ಮಾಡಿದ್ರೆ ಏನೂ ತಲೆ ಕೆಡಿಸ್ಕೊಬಿಡಿ. ಈ ಥರ ಸ್ಟಾಪ್ ಲಾಸ್ ಕ್ಯಾಂಡಲ್ಗಳು ಎಸ್ಪೆಷಲಿ ಎಕ್ಸ್ಪೈರಿ ದಿನ ನಿಮಗೆ ಬರ್ತಾ ಹೋಗುತ್ತೆ. ಯಾಕೆಂದರೆ ಇಲ್ಲಿ ಟ್ರ್ಯಾಪ್ ಮಾಡಿಸ್ತಾರೆ. ನೋಡಿ ಇಲ್ಲಿ ನೆಕ್ಸ್ಟ್ ಬಾರಲ್ಲಿ ಎಲ್ಲ ಪಿ ತೊಗೊಂಡು ಹೋಗಿರ್ತಾರೆ, ವಾಪಸ್ ನಮ್ಮ ಮತ್ತೆ ಮೇಲ್ಗಡೆ ತೊಗೊಂಡೋಗಿರ್ತಾರೆ. ನೋಡಿ ಈ ರೀತಿ ಆಟಗಳು ಸುಮಾರು ಮಾಡ್ತಾರೆ ಆಪರೇಟರ್ಸ್ಗಳು. ಹಾಗಾಗಿನೇ ದಯವಿಟ್ಟು ನೀವು ಹುಷಾರಾಗಿ ಟ್ರೇಡ್ ಮಾಡಬೇಕು. ಮತ್ತು ಆಲ್ರೆಡಿ ಒಂದು ಒಳ್ಳೆ ಟ್ರೇಡ್ ಮಾಡಿದ್ದೀರಾ ನಾನೇನು ಹೇಳ್ತೀನಿ, ಬಂದಿರೋ ಲಾಭದಲ್ಲೇ ಟ್ರೇಡ್ ಮಾಡ್ತಾ ಹೋಗಿ, ಇಲ್ಲಾಂದರೆ ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ನೋಡಿ ನಾಳೆನೂ ಕೂಡ ಈ ಝೋನ್ 17,800ರಿಂದ 17,750 ಈ ಝೋನ್ ಏನಿದೆ ಇದು ವಾಲಟಿಲಿಟಿ ಏರಿಯಾನೇ ಆಗಿರುತ್ತೆ. ಇದೇ ಝೋನಲ್ಲಿ ಎಲ್ಲರೂ ಓಪನ್ ಆಗಿ ಈ ಝೋನನ್ನು ಬಿಟ್ಟು ಕೆಳಗಡೆ ಬಂದ್ವಿ ಅಂತಂದರೆ, ಅಂದರೆ ನಿನ್ನೆ ಹೈದ್ ಏನಿತ್ತು ಅದನ್ನು ಬಿಟ್ಟು ಬಂತಂದರೆ 17,720 700 ಇದೇ ನಿಮ್ಮ ಟಾರ್ಗೆಟ್ ಆಗಿರಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಈ ಝೋನನ್ನು ಬಿಟ್ಟು ಕೆಳಗಡೆ ಬಂದಾಗ ಮಾತ್ರ ಪ್ರೈಸ್ ಆಕ್ಷನಲ್ಲಿ ವೀಕ್ ಆಗುತ್ತೆ. ಇಲ್ಲ ಅಂತಂದರೆ ವೀಕ್ ಆಗಲ್ಲ, ಇಲ್ಲಿಂದ ಬಂದು ಮತ್ತೆ ಒಂದು ಬೈಯಿಂಗ್ ಕೂಡ ಸೆಂಟಿಮೆಂಟ್ ನಿಮಗೆ ಬರ್ಬೋದು. ಇದನ್ನು ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡೋದಾದರೆ, ಇದನ್ನೆಲ್ಲ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಅನ್ಸ್ಬೋದು, ಬಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಒಂದು ಅನಾಲಜಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನೋಡಿ ಇಲ್ಲಿ ಒಂದು ಪೊಸಿಷನಲ್ ವೀಕ್ಲಿ ಕ್ಯಾಂಡಲ್ ನಿಮ್ಗೆ ತೋರಿಸ್ತಾ ಒಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನಲ್ಲಿ. ಇಲ್ಲಿ ನೋಡಿ 15 ಮಿನಿಟ್ಸಲ್ಲಿ ನೋಡಿ ಒಂದು ಪಾಸಿಟಿವ್ ಮೂಮೆಂಟ್ ಆಗಿತ್ತು. ಆಮೇಲೆ ಒಂದು ಗ್ಯಾಪ್ ಡೌನ್ ಆಗುತ್ತೆ, ಮಾರನೇ ದಿನ ಗ್ಯಾಪ್ ಡೌನ್ ಆಗುತ್ತೆ. ಗ್ಯಾಪ್ ಡೌನ್ ಆದಮೇಲೆ ಮತ್ತೆ ಕೆಳಗಡೆ ಬರುತ್ತೆ. ಮಾರನೇ ದಿನ ಅದಕ್ಕಿಂತ ಕೆಳಗಡೆ ಲೆವೆಲಲ್ಲಿ ಓಪನ್ ಆಗುತ್ತೆ, ಕೆಳಗಡೆ ಬರುತ್ತೆ. ಮಾರನೇ ದಿನ ಅದಕ್ಕಿಂತ ಕೆಳಗಡೆ ಲೆವೆಲ್ ಹೋಗುತ್ತೆ, ಕೆಳಗಡೆ ಬರುತ್ತೆ. ಮತ್ತೆ ಮಾರನೇ ದಿನ ಅದೇ ಆಸ್ಪಾಸ್ ಲೆವೆಲಲ್ಲಿ ಓಪನ್ ಆಯಿತು. ಇಲ್ಲಿ ಸುಮಾರು ಜನ ಟ್ರ್ಯಾಪ್ ಆಗೋ ಸಾಧ್ಯ ಇರುತ್ತೆ, ಮತ್ತೆ ಕೆಳಗಡೆ ಬರ್ತಾ ಹೋಗುತ್ತೆ, ಮತ್ತೆ ಇನ್ನೂ ಕೆಳಗಡೆ ಬರ್ತಾ ಹೋಯಿತು. ಸೊ ಇಲ್ಲಿ ಏನಾಗ್ತಾ ಇದೆ, ಎವ್ರಿ ರೈಸಲ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಬಟ್ ಓವರ್ ಆಲ್ ನೋಡೋದಾದ್ರೆ ನಿಮಗೆ ಲೋ ಅನ್ನೋದು ಒಂದು ಹಾರಿಜಾಂಟಲ್ ಸಪೋರ್ಟ್ ತಗೊಂತಾ ಇದೆ, ಅದಕ್ಕಿಂತ ಕೆಳಗಡೆ ಹೋಗ್ತಾ ಇಲ್ಲ, ತುಂಬ ಲೋ ಹೋಗ್ತಾ ಇಲ್ಲ. ಬಟ್ ಓಪನ್ ಆಗಬೇಕಾದ್ರೆ ಗ್ಯಾಪ್ ಅಪ್ ಓಪನ್ ಆಗ್ತಾ ಇದೆ, ಅಲ್ಲಿಂದ ರೈಸ್ ಬರ್ತಾ ಇದೆ, ಗ್ಯಾಪ್ ಅಪ್ ಓಪನಿಂಗ್ ಆಗ್ತಾ ಇದೆ, ರೈಸ್ ಬರ್ತಾ ಇದೆ, ಈ ಥರನೇ ಆಗ್ತಾ ಬಂದಿತ್ತಲ್ವಾ. ಸೊ ಇದನ್ನು ಓವರ್ ಆಲ್ ನೀವು ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡಿದ್ರೆ ಇದು ಸೆಲ್ ಆನ್ ರೈಸ್ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಈ ವಾರದಲ್ಲಿ ನಾವು ಹೆಂಗೆ ಶಿಫ್ಟ್ ಆದ್ವಿ ಅಂತಂದ್ರೆ ನೋಡಿ, ಇಲ್ಲಿ ಮತ್ತೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಆದರೆ ಈ ಟ್ರೆಂಡ್ ಲೈನ್ ಪ್ಯಾಟರ್ನ ಬ್ರೇಕ್ ಆಯಿತು. ಈಗ ಏನಾಗ್ತಾ ಇದೆ, ಬೈ ಆನ್ ಡಿಪ್ ಆಗ್ತಾ ಇದೆ, ಕಾಣಿಸ್ತಾ ಇದೆ ಇಲ್ಲಿ. ಮತ್ತೆ ಇವತ್ತು ಮೇಲ್ಗಡೆ ಓಪನ್ ಆಯಿತು, ಅಲ್ಲಿಂದ ರಿಜೆಕ್ಷನ್ ಬರುತ್ತೆ, ಆ ಪಾಯಿಂಟಿಂದ ಮತ್ತೆ ನಿಮಗೆ ಬೈಯಿಂಗ್ ಬರ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಪ್ಯಾಟರ್ನ್ ಚೇಂಜ್ ಆಗ್ತಾ ಇರುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಒಂದು ವ್ಯೂ ಇಟ್ಕೊಂಡ್ಬರೋದು ಅನ್ನೋದ್ರ ಬಗ್ಗೆ ಸುಮಾರು ಸಲ ನಮ್ಮ ಚಾನಲ್ನಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ವ್ಯೂಸ್ ಇಟ್ಕೋಬೇಕೋ ಇಟ್ಕೋಬಾರ್ದು ಅಂತ. ನೋಡಿ ನಾವು ಇವತ್ತು ನಾಳೆ ಯಾವ ವ್ಯೂ ಅಂತಲೇ ಬಂದ್ಬಿಟ್ಟು ಹೇಳ್ತೀವಲ್ವಾ. ಆದರೆ ನೀವು ವ್ಯೂಸ್ ಇಟ್ಕೊಂಡು ಬಂದಾಗ ಏನು ಅಂತಂದರೆ, ನಿಮ್ಮ ವ್ಯೂಸಿನ ನ್ಯೂನತೆಗಳು ಏನಿದೆ ಅಂತಲೂ ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬೇಕು. ಅಂದರೆ ನಾಳೆ ನೀವು ಟ್ರೇಡ್ ಮಾಡಬೇಕು ಅಂತ ಹೋದಾಗ ನನ್ನ ಟಾರ್ಗೆಟ್ ಇದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ, ನನ್ನ ಸ್ಟಾಪ್ ಲಾಸ್ ಏನು ಅಂತಲೂ ಮೊದಲೇ ವ್ಯೂ ಇಟ್ಕೊಂಡು ತುಂಬ ಇಂಪಾರ್ಟೆಂಟ್. ವ್ಯೂ ಇಟ್ಕೊಂಡು ನಾನು ತಪ್ಪು ಅಂತ ಹೇಳೋದ, ಆದರೆ ಆ ವ್ಯೂಗೆ ವೇರ್ ಇಸ್ ದ ನೆಗೆಟಿವ್ ಪಾಯಿಂಟ್, ಅಂದರೆ ನನ್ನ ವ್ಯೂ ತಪ್ಪಾದರೆ ಎಲ್ಲಿ ನಾನು ತಪ್ಪು ಅಂತ ಒಪ್ಕೊತೀನಿ ಅಂತ ಅದನ್ನು ನೀವು ಯಾರೂ ಅನಲೈಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ನಿಮ್ಮ ವ್ಯೂಸಿಗೆ ನೀವು ಅಟ್ಯಾಚ್ ಆಗಿಬಿಡ್ತೀರಾ. ಅದು ಚೇಂಜ್ ಆಗ್ತಾ ಇದೆ ಅಂದ್ರೂ ಅದನ್ನು ಒಪ್ಕೊಳ್ಳೋ ಮೈಂಡ್ಸೆಟ್ ಇರಲ್ಲ. ಲೆಟ್ಸೇ ನಾಳೆ ನಿಮಗೆ ಇಲ್ಲಿ ಒಂದು ಇದೇ ಝೋನಲ್ಲಿ ಓಪನ್ ಆಗಿ ಒಂದು ಬ್ರೇಕ್ಔಟ್ ಆಗುತ್ತೆ ಅಂತ ಇರುತ್ತೆ ಅಂತ ಅನ್ಕೋಣ. ಸೊ 17,880 ಇದೇನು ಟಾರ್ಗೆಟ್ ಹೇಳಿದೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋಣ. ಸೊ ನಿಮ್ದೇನು ಫುಲ್ ಫಿಕ್ಸ್ ಆಗಿ ಬಂದುಬಿಟ್ಟಿದ್ದೀರಾ, ನಾಳೆ ಸಿ ಕಡೆನೇ ಹೋಗುತ್ತೆ ಮಾರ್ಕೆಟು ಅಂತ. ನಾಳೆ HDFC ರಿಸಲ್ಟ್ಸ್ ಇದೆ, ಬೇರೆ ಯಾವುದಾದ್ರೂ ಕಾರಣದಿಂದಾಗಿ ನೆಗೆಟಿವ್ ಸೆಂಟಿಮೆಂಟ್ ಆಯಿತು ಅಂತ ಅನ್ಕೋಣ. ಸೊ ನೆಗೆಟಿವ್ ಸೆಂಟಿಮೆಂಟ್ ಆದರೆ ನಿಮ್ಮ ಸ್ಟಾಪ್ ಲಾಸ್ ಎಲ್ಲಿ ಒಪ್ಕೊಂತೀರಾ ನಾನು ಹೇಳಿದ ತಪ್ಪು ಅಂತ ಹಂಗಾದ್ರೆ ಅಂತ ನೀವು ಪ್ರಶ್ನೆ ಮಾಡ್ಕೋಬೇಕು. ಅದಕ್ಕೆ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರುವಂಥದ್ದು ಇವತ್ತಿನ ಲೋ ಏನಾಗಿದೆ, ಇಲ್ಲಿ ತನಕ ನೀವು ಸಿ ಪೊಸಿಷನ್ ಅಂತ ಇಲ್ಲಿ ಮಧ್ಯದಲ್ಲಿ ಇದ್ದಾಗಲೇ ನೀವು ಎಂಟ್ರಿ ಮಾಡಿದ್ರೆ ಆದ್ರೂ ಇಲ್ಲಿಗೆ ಬರ್ತಾ ಇದೆ, ಇಲ್ಲಿಂದ ಬ್ರೇಕ್ ಆಗ್ತಾ ಇದೆ ಅಂದಾಗ ನೀವು ಕಣ್ಣು ಮುಚ್ಕೊಂಡು ನೀವು ಎಕ್ಸಿಟ್ ಮಾಡಬೇಕು. ಸೊ ನೀವು ವ್ಯೂಸ್ ಇಟ್ಕೊಂಡು ಮುಂಚೆನೇ ಎಂಟ್ರಿ ಸಿಗುತ್ತೆ, ಅರ್ಲಿ ಎಂಟ್ರಿ ಸಿಗುತ್ತೆ ಅಂತ ಯಾರು ಟ್ರೇಡ್ ಮಾಡ್ತೀರಾ ಅಂದರೆ ಈ ರೀತಿ ಸ್ಟಾಪ್ ಲಾಸ್ ತಗೊಳಕ್ಕೆ ರೆಡಿ ಆಗಿದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ಮಾಡಿಬಿಡಿ. ಇದೆಲ್ಲ ನನಗೆ ತುಂಬ ರಿಪೀಟಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ಸ್ಬೋದು. ದಿಸ್ ಈಸ್ ದ ಸೇಮ್ ಮಿಸ್ಟೇಕ್ ಎವ್ರಿ ರಿಟೇಲ್ ಟ್ರೇಡರ್ ಮಾಡುವಂಥದ್ದು. ಹಾಗಾಗಿ ನೀವು ದುಡ್ಡು ಇಟ್ಕೊಳ್ಕೊಂತೀರಾ. ನಿನ್ನೆ ನೋಡಿ ಒಂದು ಸರ್ವೆ ಮಾಡಿದ್ದೆ, ತುಂಬ ಖುಷಿಯಾಯ್ತು ಅದನ್ನು ನೋಡಿ. ಯಾಕೆಂದರೆ ಅಷ್ಟು ಚೆನ್ನಾಗಿ ನೀವು ಪ್ರತಿಯೊಬ್ಬರೂ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀರಾ. ನಾನು ಯಾವುದೇ ಡೇಟಾ ಕಲೆಕ್ಟ್ ಮಾಡಿಲ್ಲ, ನಿಮ್ಮ ಫೋನ್ ನಂಬರ್ ಆಗಲಿ, ಹೆಸರಾಗಲಿ, ಇಮೇಲ್ ಆಗಲಿ, ಯಾರು ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ. ಬಟ್ ಈ ಸರ್ವೇದು ಒಂದು ಎಕ್ಸೆಲಲ್ಲಿ ಬರ್ತಾ ಇದೆ. ಇವತ್ತು ಕೂಡ ನಾನು ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ನಿನ್ನೆ ಯಾರಾದರೂ ಆನ್ಸರ್ ಮಾಡಿಲ್ಲ ಅಂದರೆ ನೀವೇನು ಜಾಸ್ತಿ ಟೈಪ್ ಮಾಡೋದಿಲ್ಲ, ಮಲ್ಟಿಪಲ್ ಚಾಯ್ಸ್ ಇದೆ, ಒಂದು ಮಾತ್ರ ಫೈನಲ್ ನಿಮಗೆ ಏನು ಅನಿಸ್ತು ಅಂತ ಟೈಪ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ಇಷ್ಟು ಎಲಾಬ್ರೇಟಿವ್ ಆಗಿ ತುಂಬ ಒಳ್ಳೆ ಮಾತುಗಳಲ್ಲಿ ನನ್ನ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ, ಯಾರಾದರೂ ಟೈಮ್ ತೊಗೊಂಡು ಇದರ ಸರ್ವೆನ ಕಂಪ್ಲೀಟ್ ಮಾಡಿದರೆ. ಬಟ್ ಒಂದು ಮಾಹಿತಿ ನನಗೇನು ಅನಿಸ್ತು ಅಂತಂದರೆ, ಸುಮಾರು ಜನ 1 ವರ್ಷಕ್ಕಿಂತ ಕಡಿಮೆ ಎಕ್ಸ್ಪೀರಿಯನ್ಸ್ ಇರೋರೇ ಬಂದಿದ್ದೀರಾ. ನಿಮಗೆ ನಮ್ಮ ಚಾನಲ್ಲು ಇಷ್ಟು ಮುಂಚೆ ಸಿಕ್ಕಿದ್ದು ನಂದು ಅದೊಂದು ಭಾಗ್ಯ ಅಂತ ಅನ್ಕೋತೀನಿ. ಯಾಕೆಂತಂದರೆ ಹೊಸೊಬ್ಬರಿಗೆ ಒಂದು ಹೇಳ್ಕೊಡೋಕ್ಕೆ ಅವಕಾಶ ಸಿಗ್ತಾ ಇದೆಯಲ್ಲ ಅಂತ. ಹಾಗಾಗಿ ದಯವಿಟ್ಟು ನೀವೇನೇನು ಕಮೆಂಟ್ ಮಾಡಿದಿರೋ ಅದನ್ನು ಖಂಡಿತವಾಗ್ಲೂ ನಾನು ಕನ್ಸಿಡರ್ ಮಾಡ್ತೀನಿ. ಎಲ್ಲ ಥರದ ಮಾಹಿತಿಗಳು ಬೇಕು ಅಂತ ಹೇಳಿದಿರಾ. ಎಲ್ಲರೂ ಆಲ್ಮೋಸ್ಟ್ 8ರಿಂದ 10 ರೇಟಿಂಗ್ಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಒನ್ಸ್ ಅಗೇನ್. ಅದನ್ನ ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ಹೇಳಿದೆ. ಸೊ ಈ ಥರದ್ದು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಫಿನ್ ನಿಫ್ಟಿನಲ್ಲಿ ಇವತ್ತು ತುಂಬ ಚೆನ್ನಾಗಿತ್ತು. ಫಿನ್ ನಿಫ್ಟಿನಲ್ಲಿ 19,000ದಿಂದ 19,000 ನೆನೆ 18,900ರಿಂದ
19,100 ಝೋನ್ ಮಾತಾಡಿದ್ವಿ. ಬಟ್ ಇವತ್ತು ಓಪನ್ ಆದಾಗ 19,000ದಿಂದ 19,100 ಟೈಟಾಗಿ ಕೂತಿದ್ರು. ಆದರೆ ಕೊನೆಗೆ ಶಿಫ್ಟ್ ಮಾಡಿಕೊಂಡು 18,950ರಿಂದ 19,050ಕ್ಕೆ ಶಿಫ್ಟ್ ಮಾಡಿದ್ರು ಗೇಮ್ನ. ಇದು ಆಪ್ಷನ್ ಚೇಂಜ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಓವರ್ ಆಲ್ ನೋಡೋದಾದ್ರೆ ಈಗಲೂ ಕೂಡ ಫಿನ್ ನಿಫ್ಟಿ ಡಿಸೈಡಿವ್ ಆಗಿದೆ. ಇದು ವೀಕ್ ಅಂತ ನಾನು ಯಾವಾಗ ಕರಿತೀನಿ ಅಂದರೆ ಈ ಲೋ ಏನಿದೆಯಲ್ಲ ಇಲ್ಲಿಗೆ ಬಂದು ಟೆಸ್ಟ್ ಆದಾಗ ಮಾತ್ರ. ಸೊ ಎಗೇನ್ ಸೇಮ್ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ನಾಳೆ ನಾಡಿದ್ರಲ್ಲಿ ಬುಲ್ಸ್ ಆಕ್ಟಿವೇಟ್ ಆಗಿದ್ದಾರೆ, ನಿಜವಾಗ್ಲೂ ಇಲ್ಲಿಂದ ಮೇಲೆ ತೊಗೊಂಡು ಹೋಗ್ತಾರೆ ಅಂದರೆ ಈ ಲೆವೆಲ್ನ ನಾವು ಬೀಟ್ ಮಾಡ್ಬಿಟ್ಟು ಹೋಗಬೇಕು. ಅಂದರೆ 19,100ನ ಬೀಟ್ ಮಾಡಬೇಕು. ಹಾಗಂತ ತಗೋಬೇಕಾ ಮತ್ತೆ ಹೇಳ್ತಾ ಇದ್ದೀನಿ, ನಾಳೆ ನಾಡಿದ್ದು ರಿಸಲ್ಟ್ಸ್ಗಳು ಬರ್ತಾ ಇದೆ, ಯಾವ ರೀತಿ ಬೇಕಾದರೂ ಆಗ್ಬೋದು. ವಾಲಟಿಲಿಟಿ ಏರಿಯಾ ಕೂಡ ಆಗಿರುತ್ತೆ, ಸ್ವಲ್ಪ ನೋಡಿಕೊಂಡು ಟ್ರೇಡ್ ಮಾಡಿ. ಸೊ ಫಿನ್ ನಿಫ್ಟಿನಲ್ಲಿ ಏನು ಕಷ್ಟ ಇರಲಿಲ್ಲ, ಇವತ್ತು ಆರಾಮಾಗಿ ನೀವು ಟ್ರೇಡ್ ಮಾಡ್ಬೋದಾಗಿತ್ತು. ಫಿನ್ ನಿಫ್ಟಿನಲ್ಲಿ ನೋಡೋದಾದ್ರೆ ನಿಮಗೆ ಇಲ್ಲಿ ಒಂದು ಕ್ಲೀನ್ ಆಗಿರೋ ಒಂದು ಗ್ಯಾಪ್ ಅಪ್ ಓಪನಿಂಗ್ ಇದೆ, ಅದೇ ಝೋನಲ್ಲಿ ಓಪನ್ ಆಯಿತು, ಅಲ್ಲಿಂದ ಗ್ಯಾಪ್ ಡೌನ್ ಆಯಿತು. ಬಟ್ ನೆನ್ನೆ ಲೋನ ಬೀಟ್ ಮಾಡ್ತಾ ಇಲ್ಲ, ಇಲ್ಲಿ ತನಕ ಪಿ ತೊಗೊಳಕ್ಕೆ ಹೋಗಲ್ಲ, ಇಲ್ಲಿಂದ ಇಮಿಡಿಯೇಟ್ ಆಗಿ ರಿವರ್ಸ್ ಬಂತು. ಇಲ್ಲಿ ನೀವು ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಟ್ರೇಡ್ ಮಾಡೋದಾದ್ರೆ ಇಲ್ಲಿ ಟ್ರೇಡ್ ತೊಗೋಬೋದಾಗಿತ್ತು. ಟ್ರೇಡ್ ತೊಗೊಂಡಿದ್ರು ನಿಮಗೆ 19,050 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಕ್ತಿತ್ತು. ಅದಾದ್ಮೇಲೆ ವಾಪಸ್ ಕೆಳಗಡೆ ತೊಗೊಂಬಂದ್ರು, ಅದೇ ಝೋನಲ್ಲಿ ಉಳಿಸಿದ್ರು, ಮತ್ತೆ ಮೇಲೆ ತೊಗೊಂಡ್ರು. ಈಗ ವೀಕ್ ಆಗೋ ಥರ ಕಾಣಿಸ್ತಾ ಇದೆ, ಆದರೆ ಡಿಸೈಡಿವ್ ಆಗಿ ಇದ್ರ ಕೆಳಗಡೆ ಕ್ಲೋಸಿಂಗ್ ಕೊಟ್ಟಿಲ್ಲ. ಸೊ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬಂತು ಅಂದರೆ ಫಿನ್ ನಿಫ್ಟಿನಲ್ಲಿ ಸೇಮ್ 18,900 ಇದೇನಿದೆ ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಅದಕ್ಕಿಂತ ಕೆಳಗಡೆ ಬಂದು ಇಲ್ಲಿಂದ ಮತ್ತೆ ವಾಪಸ್ ಮೇಲೆ ಹೋಗೋ ಸಾಧ್ಯತೆ ಅಂತ ಹೇಗೇನು ಹೇಳ್ತಾ ಇದ್ದೀನಿ, ಅದು ನಮಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ, ನಾಳೆ ಮಾರ್ಕೆಟ್ ಹೇಳಬೇಕು. ಇದರಿಂದನೂ ಕೆಳಗಡೆ ಬಂದರೆ ಅವಾಗ ಮಾತ್ರ ಫಿನ್ ನಿಫ್ಟಿ ವೀಕ್ ಆಗಿದೆ ಅಂತ ಹೇಳ್ತೀನಿ. ಈ ಬಸ್ ಸ್ಟ್ಯಾಂಡ್ ಝೋನ್ಗಳೇನಿದೆ ಇದನ್ನು ನೋಡಲಿಕ್ಕೆ ಸಿಗ್ಬೋದು. ಹೇಗೇನು ಎಲ್ಲದರಲ್ಲೂ ಇದೇ ಪ್ಯಾಟರ್ನ್ ಇದೆ, ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ನಿಮಗೆ ನಿಫ್ಟಿನಲ್ಲೂ ಅದೇ ರೇಂಜು ನೋಡಿ, ಈ ಬಸ್ ಸ್ಟ್ಯಾಂಡ್ ಝೋನ್ಗಳಿದೆ ಇಲ್ಲಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕಿಂತ ಕೆಳಗಡೆ ಬಿಟ್ಟು ಬಂದರೆ ಮಾತ್ರ, ಅಂದರೆ ಡಿಸೈಡಿವ್ ಆಗಿ 17,600ನ ಬೀಟ್ ಆದರೆ ಮಾತ್ರ ನಾವು ವೀಕ್ ಅಂತ ಹೇಳ್ಬೋದು. ಬ್ಯಾಂಕ್ ನಿಫ್ಟಿನಲ್ಲಿ ಅದು ಸರಿಸುಮಾರು 42,400 ಲೆವೆಲ್ ಬರುತ್ತೆ, ಅದಕ್ಕಿಂತ ಕೆಳಗಡೆ ಬಂದು ಮಾತ್ರ ನಾವು ವೀಕ್ ಅಂತ ಹೇಳ್ಬೋದು. ಅಲ್ಲಿ ತನಕ ಹೇಗೆ ನೀವು ಅಷ್ಟೇ ಸಣ್ಣ ಟಾರ್ಗೆಟ್ಗಳಿಗೆ ಟ್ರೇಡ್ ಮಾಡ್ತಾ ಹೋಗಬೇಕು. ಇವತ್ತು ತುಂಬ ಸ್ಟಾಕ್ಸ್ ಬಗ್ಗೆ ಮಾತಾಡಬೇಕಿತ್ತು, ಬಟ್ ಇದರಲ್ಲೇ ಟೈಮ್ ಆಗೋಯ್ತು, ಒಂದೊಂದೇ ನೋಡ್ತಾ ಹೋಗೋಣ. ಸೊ ನಾನು ನಿಫ್ಟಿ IT ಇಂಡೆಕ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಸೇಮ್ ಪ್ಯಾಟರ್ನ್ ಅದು ಇನ್ನೂ ರೆಸ್ಪೆಕ್ಟ್ ಮಾಡ್ತಾ ಇದೆ, ಇಲ್ಲೊಂದು ಪಾಸ್ ತೊಗೊತಾ ಇದೆ, ವೆಲ್ ಆ್ಯಂಡ್ ಗುಡ್. ಮುಂದಿನ ದಿನಗಳಲ್ಲಿ ಒಂದು ಬ್ರೇಕ್ಔಟ್ ಆದರೆ ನಿಮಗೆ ಏನು IT ಸ್ಟಾಕ್ಸ್ಗಳಿದೆ ಅದರಲ್ಲೂ ಕೂಡ ಒಂದು ಬ್ರೇಕ್ಔಟ್ ಬರ್ಬೋದು. ಸೊ ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ಅದು ಏನೋ ಮರ್ಜಾಗಿ ಇವಾಗ ಶ್ರೀರಾಮ್ ಫೈನಾನ್ಸ್ ಅಂತಾಗಿದೆ. ಇದು 52 ವೀಕ್ ಹೈ ಝೋನ್ಗಳ ಹತ್ರ ಬಂದಿದೆ ನೋಡಿ. 52 ವೀಕ್ ಹೈ ಅಂದರೆ ಹೋದ ವರ್ಷದ ಇಲ್ಲಿದೆ. ಸೊ ಸರಿಸುಮಾರು 1,510 ಲೆವೆಲ್ಲು, ಅದು ಖಂಡಿತವಾಗ್ಲೂ ಒಂದು ಪ್ರೈಸ್ ಆಕ್ಷನ್ ಝೋನ್ ಕೂಡ. ಇಲ್ಲಿ ನೋಡೋದಾದ್ರೆ ಎಷ್ಟು ಚೆನ್ನಾಗಿ ನಿಮಗೆ ಒನ್ ಡೇ ಕ್ಯಾಂಡಲಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಕಾಣಿಸ್ತಾ ಇದೆ ನೋಡಿ. ಡಬ್ಲ್ಯೂ ಪ್ಯಾಟರ್ನ್ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಈ ಝೋನ್ಗಳು 1,700 ಝೋನ್ಗಳೆಲ್ಲ ಹೋಗಬೇಕು ಅಂದರೆ ಫಸ್ಟ್ ಆಫ್ ಆಲ್ 1,500ನ ಕ್ರಾಸ್ ಆಗಬೇಕು. 1,500 ಅನ್ನೋದು ಹಿಸ್ಟಾರಿಕಲಿ ನೀವು ನೋಡ್ತಾ ಬಂದ್ರೂ ತುಂಬ ಒಂದು ಒಳ್ಳೆಯದಂಥ ಒಂದು ರೆಸಿಸ್ಟೆನ್ಸ್, ಅಲ್ಲಿ ತನಕ ಬರುವಂಥ ಸಾಧ್ಯತೆ ಇದೆ. ಒಳ್ಳೆ ವಾಲ್ಯೂಮಲ್ಲಿ ಇಲ್ಲೇ ಬೈ ಮಾಡಿದ್ದಾರೆ ನೋಡಿ, ಅಲ್ಲಿಂದ ಮೂವ್ಮೆಂಟ್ ಹೋಗ್ತಾ ಇದೆ. ನಾಳೆ ಇವೆಂಟ್ಸ್ ಡೇ ಅನ್ಸುತ್ತೆ ಕೂಡ ಇವ್ರದ್ದು, ರಿಸಲ್ಟ್ಸ್ ಬರ್ತಾ ಇದೆ, ಯಾವ ರೀತಿ ನೋಡೋಣ. HDFC ಲೈಫ್ ಕನ್ಸರ್ನಿಂಗ್ ಆಗಿದೆ. ನಿನ್ನೆ ನಾನು ನಿಮ್ಗೆ ಏನು ಹೇಳಿದ್ದೆ, ಇದು ಒಂದು ಒಳ್ಳೆ ಬ್ರೇಕ್ಔಟ್ ಅಂತ ಆಗೋದಾದ್ರೆ ಇದನ್ನು ಲೋನ ಬೀಟ್ ಮಾಡಬಾರ್ದು ಅಂತ ಹೇಳಿದೆ. ಬಟ್ ನೋಡಿ ವಾಪಸ್ ಒಳಗಡೆ ಬಂದಿದೆ. ಎಗೇನ್ ಇವಾಗ ನಮಗೆ ಸ್ಟಾಕ್ ವೀಕ್ ಆಯಿತು. ಎಗೇನ್ HDFC 3 ಏನಿದೆ ಅದರಿಂದನೇ ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬಂದಿರುವಂಥದ್ದು. ಯಾವ ರೀತಿ ಆಗುತ್ತೆ ಅಂತ ಹೋಗೋಣ. ಅದೇ ರೀತಿಯಾಗಿ HDFC ಬ್ಯಾಂಕಲ್ಲೂ ಕೂಡ ಸೇಮ್ ಈ ಪ್ಯಾಟರ್ನು ಸ್ವಲ್ಪ ವೀಕ್ ಅಂತ ಅನಿಸ್ತಾ ಇದೆ. ಈ ರೀತಿ ಆಗಬಾರ್ದಾಗಿತ್ತು, ಯಾಕೆಂದರೆ ಒಂದು ತುಂಬ ಹತ್ತಿರದ ಝೋನು, ಇದು ಆಲ್ ಟೈಮ್ ಹೈ ಝೋನ್ಗಳು ಕೂಡ. ಇಲ್ಲೊಂದ್ಸಲ ಟೆಸ್ಟ್ ಮಾಡಿತ್ತು, ಇಲ್ಲೊಂದ್ಸಲ ಮತ್ತೆ ಫೇಲ್ಯೂರ್ ಆಗಿತ್ತು, ಇಲ್ಲಿ ಟೆಸ್ಟ್ ಮಾಡೋಕ್ಕಾಗಿತ್ತು, ಇಲ್ಲಿ ಸಪೋರ್ಟ್ ತೊಗೊಂತ ಇತ್ತು. ಈ ಸಲ ಬ್ರೇಕ್ಔಟ್ ಆಲ್ ಟೈಮ್ ಹೈಗೆ ಹೋಗಿದ್ವಿ, ಆದರೆ ಅಲ್ಲಿಂದ ನಮಗೆ ಒಂದು ಸ್ಟ್ರೈಟ್ ಅವೇ ರಿಜೆಕ್ಷನ್ ಬಂದಿದೆ. ಈಗ ವಾಪಸ್ ಒಳಗಡೆ ಎಂಟರ್ ಆಗ್ತಾ ಇದೆ. ಒಳಗಡೆ ಎಂಟರ್ ಆದರೆ ಇನ್ವೆಸ್ಟರ್ಸ್ ಆದರೆ ನೀವು ತುಂಬ ಖುಷಿಯಾಗಿರಬೇಕು, ಯಾಕೆಂದರೆ 1,600 1,550 ಈ ಲೆವೆಲೆಲ್ಲ ಬಂದರೆ ನೀವು ತುಂಬ ಖಂಡಿತವಾಗ್ಲೂ ನೀವು ಇನ್ವೆಸ್ಟ್ ಮಾಡುವಂಥ ಸ್ಟಾಕು ನೋಡಿ ಇದೇ ಝೋನಲ್ಲಿದೆ. ಇದು ಆಲ್ ಟೈಮ್ ಹೋಗ್ಬೋದು. ಸುಮಾರು ಬ್ರೋಕರೇಜ್ ಏಜೆನ್ಸಿಗಳೆಲ್ಲ ಇದಕ್ಕೆ ರೇಟಿಂಗ್ನ ಜಾಸ್ತಿ ಮಾಡಿದ್ದಾರೆ, 2,000 ಆ ರೀತಿ ಎಲ್ಲ ಟಾರ್ಗೆಟ್ ಕೊಟ್ಟಿದ್ದಾರೆ. ಬಟ್ ಸ್ಟಾಕ್ ಮಾರ್ಕೆಟ್ ಏನಿದೆಯೋ ಅದಕ್ಕೆ ಅದನ್ನ ಬೆಲೆ ಕೊಟ್ಬಿಟ್ಟು ಆಮೇಲೆ ಮುಂದೆ ಕರ್ಕೊಂಡು ಹೋಗುವಂಥದ್ದು. ಬಜಾಜ್ ಫೈನಾನ್ಸ್ ಇವತ್ತು ಎಂಥ ಒಳ್ಳೆ ಮೂವ್ಮೆಂಟ್ ಬಂದಿದೆ. ಬಜಾಜ್ ಫೈನಾನ್ಸಲ್ಲಿ ಎಂಥ ಒಳ್ಳೆ ಪ್ಯಾಟರ್ನ್ ಕೂಡ ಆಗ್ತಾ ಇದೆ ನೋಡಿ. ಈ ಝೋನನ್ನು ನಾಳೆ ಬೀಟ್ ಆಗ್ಬಿಟ್ಟು ಮೇಲ್ಗಡೆ ಹೋಯಿತು ಅಂದರೆ 6,200, ಅದ್ರ ಮೇಲ್ಗಡೆ ಹೋದರೆ 6,400 ಲೆವೆಲ್ಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ ಬಜಾಜ್ ಫೈನಾನ್ಸಲ್ಲಿ. 5,500, ಬಟ್ 5,000 ಗೋಲ್ಡನ್ ಲೆವೆಲ್ ಅಂತ ಹೇಳಿದ್ದೆ. 5,500 ಯಾರು ಇನ್ವೆಸ್ಟ್ ಮಾಡಿದ್ರು ಇದು ನಿಮಗೆ ಒಳ್ಳೆ ಮೂವ್ಮೆಂಟ್ನ ಕೊಟ್ಟಿರುತ್ತೆ ಬಜಾಜ್ ಫೈನಾನ್ಸ್. ಜೊತೆಗೆ ಪಿಡಿಲೈಟ್ ಬಗ್ಗೆ ನಾವು ವ್ಯಾಲ್ಯೂ ಪಿಕ್ಸ್ ಇನ್ ನಿಫ್ಟಿ 50 to 100 ಸೀರೀಸ್ ಅಂತ ಒಂದು 2 ವಾರದ ಹಿಂದೆ ವಿಡಿಯೋ ಮಾಡಿದ್ದೆ. ಆವಾಗ ಈ ಝೋನಲ್ಲಿ ಇತ್ತು. ಈ ಝೋನಲ್ಲಿ ಇದೆ ನೋಡಿ. ಈ ಝೋನಿಂದ ಒಂದು ಬ್ರೇಕ್ಔಟ್ ಬರ್ಬೋದು ಅನಿಸ್ತಾ ಇದೆ. 2,450 ಟಾರ್ಗೆಟ್ ಆಗ್ಬೋದು ಅಂತ ಅನಿಸ್ತಾ ಇದೆ ಅಂದಿದೆ. ನಿನ್ನೆ ಅದು ರೀಚ್ ಆಗಿದೆ, ಅದು ಮಿಸ್ ಮಾಡಿದ್ದೆ ಅಪ್ಡೇಟ್ ಕೊಡೋಕ್ಕೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮೇಲೆ ಹೋಗಿದ್ದು ಮಾತ್ರ ಅಂತಲ್ಲ, ನೀವೇನಾದರೂ ನಾನು ರೆಕಮೆಂಡ್ ಮಾಡಿ ಅದು ಕೆಳಗಡೆ ಹೋಗಿತ್ತು ಅಂತಂದರೆ ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ಅನಾಲಿಸಿಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ UPL ಬಗ್ಗೆ ನಾವು ಮಾತಾಡಿದ್ವಿ ನೋಡಿ. ಇದೇ ಝೋನಲ್ಲಿ ಓಡಾಡ್ತಾ ಇದೆ, ಒಂದು ಬ್ರೇಕ್ಔಟ್ ಬರ್ಬೋದು ಅಂತ ಹೇಳಿದ್ದೆ. ಬಟ್ ಇನ್ನೂ ಕೂಡ ಅದೇ ಝೋನಲ್ಲಿದೆ. ಇದು ಸ್ಕ್ವೀಸ್ ಆಗ್ತಾ ಇದೆ. ಯಾವುದೋ ಒಂದು ಮೂಮೆಂಟಲ್ಲಿ ಮೇಲ್ಗಡೆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದರೆ ಅಲ್ಲಿ ನಿಮಗೆ ಒಳ್ಳೆ ಮೂಮೆಂಟ್ ಸಿಗುವಂಥ ಸಾಧ್ಯತೆ ಇರುತ್ತೆ UPL ಅಲ್ಲಿ. ಜೊತೆಗೆ ಭಾರತಿ ಏರ್ಟೆಲ್ಲಲ್ಲೂ ಇವತ್ತು ಒಳ್ಳೆ ಮೂಮೆಂಟ್ ಬಂದಿದೆ. ರಿಲಯನ್ಸು ಕೂಡ ಒಂದು ಪಾಸಿಟಿವ್ ಆಗಿತ್ತು. ಆ ಕಾರಣದಿಂದಾಗಿ ನಿಫ್ಟಿನಲ್ಲಿ ಒಂದು ಸ್ಟೆಬಿಲಿಟಿ ಬಂತು ಅಂತ ಹೇಳ್ಬೋದು. ಬಟ್ ಭಾರತಿ ಏರ್ಟೆಲ್ ನೀವು ನೋಡೋದಾದ್ರೆ ವೈಡ್ ಕನ್ಸಾಲಿಡೇಷನ್ ಆಗ್ತಾ ಇದೆ. ಇದ್ರ ಮೇಲ್ಗಡೆ ನಮಗೆ ಅಂದರೆ ಸರಿಸುಮಾರು 790 ಈ ಝೋನ್ನ ಏನಾದರೂ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಮುಂಬರೋ ದಿನಗಳಲ್ಲಿ 820 ಟಾರ್ಗೆಟ್ ನೋಡಲಿಕ್ಕೆ ಸಿಗ್ಬೋದು. ಅಕ್ಯುಮುಲೇಟ್ ಮಾಡ್ಕೊಂಡವರು 735 ಲೆವೆಲ್ ತನಕ ನಾನು ರೆಕಮೆಂಡ್ ಮಾಡಲ್ಲ. 735ರಿಂದ 715 ಲೆವೆಲಲ್ಲಿ ಯಾರು ಅಕ್ಯುಮುಲೇಟ್ ಮಾಡ್ಕೊಳ್ತಾರೆ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನೂ ಏನು ಡಿಸೈಡ್ ಇವಾಗ ಆಗಿಲ್ಲ, ಬಟ್ ಇದೇ ಝೋನಲ್ಲಿ ಓಡಾಡ್ತಾ ಇದೆ. ಸೊ ಟ್ರ್ಯಾಕ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023ರ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಮಾಡಿಸಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.